ಎಲ್ರಿಗೆ ಶುಭೋದಯ. ನೆನ್ನೆ ರಾತ್ರಿ ನಾವು ಗೋವಾದಿಂದ ಸಿಂಧುದುರ್ಗಿಗೆ ಬಂದ್ಬಿಟ್ವಿ. ಸುಮಾರು 9:00ವರೆಗೆ ಬಂದ್ವಿ ನಾವು ಸಿಂಧುದುರ್ಗಕ್ಕೆ. ಮಕ್ಕಂಬಿಟ್ವಿ. ಈಗ ಜಸ್ಟ್ ಎದ್ವಿ ನಾವು, ನಾನು ನನ್ನ ಫ್ರೆಂಡ್ ದೇವೇಂದ್ರ. ಹಾಯ್ ಮಾಡು. ಓಕೆ. ಸೊ ಈಗ ಎದ್ವಿ. ಎದ್ದ ತಕ್ಷಣ ಇಲ್ಲಿ ಅಂಗಳದಾಗ ಕುಂತ್ಬಿಟ್ಟಿವಿ. ತೋರಿಸ್ತೀವಿ ನೋಡ್ರಿ. ಈಗ ಅಲ್ಲಿ ಬೆಂಗಳೂರಿನಾಗ ಜಲ್ದಿ ಎದ್ದು ರೆಡಿ ಆಗಿ ಬೇಸರಾಗಿ ಈಗ ಜಸ್ಟ್ ಕುಂತ್ಬಿಟ್ಟು ಈಗ ನೋಡ್ಕಿ ಅಂತ ಕುಂತ್ಬಿಟ್ಟು ಒಂದ್ 2 ತಾಸ ಐತಿ. ಆ ನಾಷ್ಟ ಬೇಡ ಏನಿಲ್ಲ, ಅಲ್ಲೇ ಉಜ್ಬಾರ್ದಂತ ಮಾಡಿ ಈ ಕುಂತಲ್ಲೇ ರಾಮಾಯಣ ತಿನ್ನಕ್ ಕೊಡ್ತಾರ, ತಿಂದ್ ಮತ್ತೆ ಮಕ್ಕಂಬಿಡ್ಬೇಕಂತ ಮಾಡಿ. ಕೆಲವೊಮ್ಮೆ ನಾವು ಈ ತರ ಬ್ರೇಕ್ ತಗೋಬೇಕು ನೋಡ್ರಿ. ಕೆಲಸ ಮಾಡಿ 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 ನಮ್ಮೂರಲ್ಲಿ ಹುಂಚಿ ಹುಳಿ ತಿಂತೀವಲ್ಲ, ಆ ಥರ ಹುಂಚಿ ಹುಳಿ ಬದಲು ಇವ್ರು ಈ ಥರ ಹುಳಿ ಮಾಡ್ಕೊಂತಾರೆ. ವಾಟ್ ಇಸ್ ದಿಸ್ ನೋನ್ ಆಸ್ ಕೋಕಮ್. ಇದು ಕೋಕಮ್ ಅಂತ ಅಂತಾರ ಕನ್ನಡದಾಗ. ಏನಂತಾರ ನಂಗೆ ಏನಂತಾನೆ ಗೊತ್ತಾಗಿಲ್ಲ ಫಸ್ಟ್. ಇದು ನಿಮ್ಗೆ ಗೊತ್ತಿದ್ರೆ ಯಾರಿಗಾದ್ರೂ ಪ್ಲೀಸ್ ಕಮೆಂಟ್ ಹಾಕ್ರಿ ಇದಕ್ಕೆ ಏನಂತಾರ ಅಂತಂದು. ಇದನ್ನ ಒಣಗಿಸಿ ಇದನ್ನ ಅಡುಗೆದಾಗ ಯೂಸ್ ಮಾಡ್ತಾರ, ಹುಂಚಿ ಹುಳಿ ಥರ. ಅದನ್ನ ಒಣಗಿಸಿದ್ರ ಇದ್ರಂಗೆ ಆಗುತ್ತಾ, ಇದು ಇನ್ಸಪ್ ಒಣಗಿಸಿದ್ಮೇಲೆ ಇದ್ರಂಗೆ ಆಗುತ್ತಾ. ಇದನ್ನ ಇವರು ಅಡುಗೆಗೆ ಯೂಸ್ ಮಾಡ್ತಾರೆ. ಓಕೆ, ಸೇಮ್ ನಾವು ಹುಂಚಿ ಹುಳಿ ಯೂಸ್ ಮಾಡ್ದಂಗೆ ಅಷ್ಟೇ. ಇಸ್ ಅವೈಲೇಬಲ್ ಮಾರ್ಕೆಟ್? ಹೌ ಇಟ್ ಇಸ್? No, it's very limited, but you can get it from Amazon. ಅಮೆಝಾನ್ದ ಸಿಗುತ್ತಂತ. ಹುಂಚಿ ಹುಳಿಗಿಂತ ಕಾಸ್ಟ್ಲಿ ಅಂತ, ಇವ್ರಿಗೆ ಇಲ್ಲಿ ಫ್ರೀ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. Okay. ಹ್ಯಾವ್ ಎ ನೈಸ್ ಡೇ. You too. Thank you. ಮೀನ್ಸ್ ಯು ಆರ್ ಆಸ್ಕಿಂಗ್ ಟು ಗೋ. ಇದು ಯಾವ ಪಕ್ಷಿ ನೋಡ್ರಿ, ಇದು ನನಗಂತೂ ಗೊತ್ತಾಗಲ್ದು. ನೋಡ್ರಿ, ಹಂಗೆ ನನ್ನ ಫ್ರೆಂಡ್ ಕರ್ಕೊಂಡು ಹಂಗೆ ದೂರ 2 ಕಿಲೋಮೀಟರ್ ಬಂದೀನಿ ಸುಮ್ಮನೆ ಹಂಗೆ ವಾಕಿಂಗ್ ಮಾಡ್ಕೊಂತ. ಎಷ್ಟು ಚಂದ ಕಾಣಕತ್ತೆ ನೋಡ್ರಿ. ಸುಮ್ಮನೆ ಹಂಗೆ ವಾಕಿಂಗ್ ಮಾಡ್ಕೊಂತ ನಿಮಗೂ ತೋರಿಸ್ತೀನಿ ಬರೋ. ಅಲ್ಲೊಂದ್ ಮನೆ ದೂರ ಮನೆ, ಸೇಮ್ ಚಿಕ್ಕಮಂಗ್ಳೂರು ಇದ್ದಂಗೆ ಇದು ಒಂಥರ. ಇದು ಯಾವ್ದು ಬಳ್ಳಿ ನೋಡ್ರಿ, ಇದು ಯಾವ ಬಳ್ಳಿ ಗೊತ್ತಾಗಲ್ದು. ನೋಡಿ ಬರಮ್ಮ, ನೋಡಂ ಬರ್ರಿ ಅದನ್ನ. ಹಾ, ಸೇಮ್ ಪ್ಲಾಂಟ್ ರೈಟ್. ಕುಕುಂಬರ್ Mostly, yeah, not sure. ಸ್ಮೆಲ್ ನೋಡಿದ್ರೆ ಏನು ಗೊತ್ತಾಗಲ್ತ ನನಗಿದು. ಅವ್ರನ್ನ ಕೇಳ್ಬೇಕು. ಭಯ್ಯ कौन सा पौधा है? कौन सा पौधा? ये कौन सा तरकारी आता है? ಕಗಡಿ. ಅವ್ರ ಮರಾಠಿದಾಗ ಏನೋ ಅಂದ್ರು ಅರ್ಥ ಆಗಿಲ್ಲ. ಈಗ ಪುಣ್ಯಾತ್ಮ ಅಲ್ಲಿಗೆ ಓಡೋಗ್ಬಿಟ್ಟನ. ಅರೇ ದೇವ್, ದೇ ಟೋಲ್ಡ್ ಸಮಥಿಂಗ್ ಇನ್ ಮರಾಠಿ ಲ್ಯಾಂಗ್ವೇಜ್ ಮ್ಯಾನ್. ಕಾಕಡಿನೋ ತಂಗಿ ಸಮಥಿಂಗ್ ದೇ ಟೋಲ್ಡ್. ಹಿಂಗೈತ್ ನೋಡ್ರಿ ಅದು. ಇದಕ್ಕಂತಾರ ಜೀವನ. ಬರೀ ಇಂಥದೆಯ. Wangani. ಸಿಂಧುದುರ್ಗ ಸಮೀಪ ಇರೋ ಒಂದು ಬೀಚಿಗೆ ಹೊಂಟಿವಿ. ಅದು ಯಾವ ಬೀಚ್ ಅಂತ ನನಗೂ ಗೊತ್ತಿಲ್ಲ. ಕಾನ್ಸೆಪ್ಟ್ Wangani. ಸ್ವಲ್ಪ ಜೋರಾಗಿ ಹೇಳು. ವ್ಯಾಂಗನಿ ಬೀಚಿಗೆ ಹೊಂಟಿವಿ ನಾವೀಗ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ಬೀಚಿಗೆ. ಸೊ ಹೆಂಗೈತೆ ನೋಡ್ರಿ ಘಾಟ್ ಸೆಕ್ಷನ್ ಇದು. ಹಾರ್ನ್ ಮಾಡು, ಹಾರ್ನು. ಇಲ್ಲಿ ಮನಿ ಕಟ್ಸಾರಲ್ಲ ಪುಣ್ಯಾತ್ಮರು ನೋಡ್ರಿ ಅವ್ರು. ಎಷ್ಟ್ ಚಂದ ಮನಿ ಕಟ್ಸ್ಕೊಂಡ್ಬಿಟ್ರಲ್ಲಿ. ಇಲ್ಲೇ ಬೀಚ್ ಬೇಕಾದ್ರೆ ನಡ್ಕೊಂತ ಹೋಗ್ಬಿಡ್ತಾರೆ. ನೋಡ್ರಿ, ಕಾರ್ಡ್ನಾಗ ಬೆಕ್ಕೈತಿ. ಕಾರ್ಡ್ನಾಗ ಹುಲಿ ಸಿಗುತ್ತೆ ಅನ್ಕೊಂಡ್ರೆ ಬೆಕ್ಕ ಸಿಗತ್ತ. कुठे इथे बीच? इथे बीच कहाँ पे है? बीच कुठे? इथून नाही. वाटर स्पोर्ट्स वाला बीच नहीं है यार, जवारी बीच. रुका अभी कितना लेके जाएगा वहां तक? ओके, शाबाश. पानी में चढ़ाएगा लगता है. ವಾಯಂಗನಿ ಬೀಚಿಗೆ ಬಂದು ನೋಡ್ರಿ, ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಐತಾ ಇಲ್ಲ ಚೆಕ್ ಮಾಡಮ್. ಆ ಕವನ ಬೀಚ್ನಾಗ ಐತಂತ ಅದು ವಾಟರ್ ಸ್ಪೋರ್ಟ್ಸ್. ಮತ್ತೆ ಹೋಗಕ್ ಮತ್ತೆ ಅರ್ಧ ಆಗತ್ತಾ ಸುಮ್ನೆ ಅದು. ಆ ಕಡೆಗಿಲ್ಲ ಈ ಕಡೆಗಿಲ್ಲ ಆಗ್ಬಿಡ್ತೀವಿ.
ಅದಕ್ಕೆ ಈ ಸದ್ಯಕ್ಕೆ ಇದೇ ಬೀಚ್ ಪೀಸ್ ಆಫ್ ಮೈಂಡ್ ಆಗ ಎಂಜಾಯ್ ಮಾಡಮ್ ಅಂತ. ಈ ಬೀಚ್ ಗೋವಾ ಬೀಚ್ ಗಿಂತ 10 ಪಟ್ಟು ಚಲೋ ಐತಿ. ಯಾಕಂದ್ರ ಅಲ್ಲಿ ಗಪ್ಪು ಹೊಲ್ಸು ಗಿಲ್ಸಿತ್ತು, ಪೀಸ್ ಇದ್ದಿಲ್ಲ. ಇಲ್ಲಿ ಎಷ್ಟು ಶಾಂತಿ ಐತಿ, ಸ್ವಚ್ಛ ಐತಿ. ಫ್ರೆಂಡ್ಸ್ ಏನಾಯ್ತದ ಈಗ, ನೀರು ಇದು ಸಮುದ್ರ ಯಾವಾಗ್ಲೂ ಹಿಂಗ್ ಫ್ಲಾಟ್ ಇರುತ್ತಾ? ನಾರ್ಮಲಿ ಸಮುದ್ರ ಫ್ಲಾಟ್ ಇರುತ್ತಾ, ಬಟ್ ಇದು ಹಿಂಗೈತಿ. ನೀರಿಂದ ರಭಸ ಜಾಸ್ತಿ ಆಗ್ತದಲ್ಲ ಸಾಯಂಕಾಲ ಹೊತ್ತು, ಅದ್ರಾಗ ನೀರಿನ ಸೆಳೆತ ಜಾಸ್ತಿ ಐತಿ. ತೋರಿಸ್ತೀನಿ ನೋಡ್ರಿ ಮತ್ತೆ ನಿಮ್ಗೆ. ಆಲ್ರೆಡಿ ಸ್ಟಾರ್ಟಿಂಗ್ ದಾಗ ಹೇಳಿದಂಗ ಅಲ್ಲಿ ಜಸ್ಟ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸಾಕು, ಇಲ್ಲಿ ತನಕ ಹೋಗ್ಬಿಡುತ್ತೆ. ನಾರ್ಮಲಿ ಸಮುದ್ರದಾಗ ಇಲ್ಲಿ ತನಕ ಹೋಗ್ಬೇಕಂದ್ರೆ ಬಹಳ ಮುಂದಕ್ಕೆ ಹೋಗ್ಬೇಕು. ಮೋಸ್ಟ್ಲಿ ಸಾಯಂಕಾಲ ಆಗ್ತಾ ಆಗ್ತಾ ಅಲೆಗಳು ಜಾಸ್ತಿ ಇರ್ತವ. ನೀವು ಜಾಗ ಹಿಂಗ್ ಸ್ಟೀಪ್ ಇರ್ತೈತೋ ನೀವೇ ಕಮೆಂಟ್ ಮಾಡಾಕ್ರಿ. ಸುಮ್ನೆ ನೋಡಕಂತ ಹೋದೆ, ಇಲ್ಲಿ ತರ ನೀರು ಯಾಕೋ ರಿಸ್ಕ್ ಅನ್ಸಕತ್ತೆ. ಈಜ್ ಬರೋದರಂತೂ ಬರಕ ಹೋಗ್ಬಾರ್ದು. ಸೆಳೆತ ಜಾಸ್ತಿ ಐತಿ, ನೀರಿನ ರಭಸ ಜಾಸ್ತಿ ಐತೆ ಅಂತಿದೀವಿ, ಮತ್ತೆ ನೀನೇ ನೀರ ಹೋಗ್ತೀಯಲ್ಲ ಅಂತ ಅಂತಿರ್ತೀರಿ. ನೋ ಕಾಮೆಂಟ್ಸ್. ಅದಕ್ಕೊಂದು ಆನ್ಸರ್, ಸ್ವಲ್ಪ ಸ್ವಿಮ್ಮಿಂಗ್ ಬರ್ತಾನೆ, ಅದಕ್ಕೆ ಸ್ವಿಮ್ಮಿಂಗ್ ಕಲ್ತಾನೆ ಹೋಗಿ ಬಂದೆ. ಸ್ವಿಮ್ಮಿಂಗ್ ಬರೋದ್ರ ಹೋದ್ರೆ ಹೋಯ್ತು. ಜಸ್ಟ್ ನೀವು ನೀರಾಗ ಇಳಿಯಕ್ಕಿಂತ ಮುಂಚೆ ಒಂದ್ ಚೆಕ್ ಮಾಡ್ರಿ, ಇದು ಹಿಂಗಾಯ್ತು ಈಗ ಸ್ಟ್ರೈಟ್ ಆಯ್ತು. ಸ್ಟ್ರೈಟ್ ಇತ್ತಂದ್ರೆ ರಿಸ್ಕ್ ಕಡಿಮೆ, ಹಿಂಗಿತ್ತಂದ್ರೆ ರಿಸ್ಕ್ ಜಾಸ್ತಿ. ಅಷ್ಟೊಂದು ನಮ್ಗೆ ಗೊತ್ತಾಯ್ತು. ಗೋವಾ ಬೀಚ್ ನಾಗೂ ಅಷ್ಟೇ. ಅಂಜುನಾ ಬೀಚ್ ಸ್ವಲ್ಪ ಫೋರ್ಸ್ ಅನ್ಸುತ್ತೆ ನನ್ಗೆ, ಇದಷ್ಟೂ ಅಲ್ಲ, ಇದಕ್ಕಿಂತ ಕಡಿಮೆ. ಆದ್ರ ಕಲಂಗುಟ್ಟ, ಬಾಗಾ ಬೀಚ್ ಆರಾಮ್ ಹೋಗ್ಬೋದು ಅಂತ. ಸ್ವಿಮ್ಮಿಂಗ್ ಬರ್ಲಾದ್ರು ಕೂಡ ಆಗ್ತಾನ. ಗೋಕರ್ಣದಾಗ ಹೊನ್ನಾವರ ಬ್ಯಾಕ್ ವಾಟರ್ಸ್ ಹಂಗಿರ್ತ ಶರಾವತಿ ಅಂತಂದು. ಸೊ ಅದ್ರಂಗ ಇಲ್ಲಿ ಸಿಂಧುದುರ್ಗದಾಗ ಬೀಚಸ್ ಅದಾವಲ್ಲ, ಅದು ಹಿಂದುಗಡೆ ಒಂಥರ ಬ್ಯಾಕ್ ವಾಟರ್ಸ್ ಇದ್ದಂಗ. ಆಯ್ತು ನೋಡ್ರಿ, ಟ್ರಿಪ್ಪೇ ಮುಗೀತು. ಬಾಳ ಬೇಜಾರಾಗತ್ತೆ, ಬಿಟ್ಟೋಕ್ ಮನ್ಸೇ ಬರೋದ್ ನನಗೆ ಈ ಊರ್ನ. ಏನ್ ಮಾಡಕ್ ಬರಲ್ಲ, ಹೋಗ್ಲೇಬೇಕು. 4 ದಿವಸ ಇದ್ದೆ ಇಲ್ಲಿ, ಮಸ್ತ್ ಎಂಜಾಯ್ ಮಾಡಿದೆ. ನಮ್ ದೇವದವ್ರನ್ನ ಬರತನ ಈ ಪ್ರಕೃತಿ ನೋಡಿದ್ರೆ ಬಿಟ್ಟು ಬರಕ್ ಮನ್ಸೇ ಬರೋದು, ಬಟ್ ಹೋಗ್ಲೇಬೇಕು. ಇಲ್ಲಿರೋರ್ದು ಲಕ್ ನೋಡ್ರಿ, ಬೀಚ್ನು ಸಮೀಪ, ಗೋವಾನು ಸಮೀಪ, ಆರಾಮ್ ಇರ್ಬೋದು ಇಲ್ಲಿರೋರು. ಇದು ಸಿಂಧುದುರ್ಗ ಏರ್ಪೋರ್ಟ್ ನೋಡ್ರಿ, ಎಷ್ಟು ಕ್ಯೂಟ್ ಸಣ್ಣದೈತೆ. ಸ್ವಲ್ಪ ರಶ್ ಇಲ್ಲ, ಗದ್ದಿಲ್ಲ, ಸಣ್ಣದು ಕ್ಯೂಟ್ ಆಗೈತೆ. ದೇವ್, ಯುವರ್ ಫುಡ್ ಈಸ್ ಚೀಪರ್ ದೆನ್ ಗೋವಾ.